ನಾಡಪ್ರಭು ಕೆಂಪೇಗೌಡರ ಆಚರಣಾ ಸಮಿತಿಯ ಪೂರ್ವಭಾವಿ ಸಭೆಯಾಗಿ ಇವತ್ತು ನಮ್ಮ ಈ ಸಭೆಯನ್ನು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸಾಹೇಬರು ಅದವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಕರೆದಿದ್ದ ಕಾರ್ಯದರ್ಶಿಯವರಾದಂಥ ನಮ್ಮ ತಹಶೀಲ್ದಾರ್ ಗೀತಾ ಮೇಡಮ್ ಅವರು, ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಂಘದ ಅಧ್ಯಕ್ಷ ಶಿವಣ್ಣವರು, ಉಪಾಧ್ಯಕ್ಷರು, ಮತ್ತೆ ನಮ್ಮ ಕಾರ್ಯಕಾರಿ ಮಂಡಳಿ, ಸಮುದಾಯದ ಅನೇಕ ಮುಖಂಡರು, ಅದರ ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಮೀಡಿಯಾ ಮಿತ್ರರು, ಎಲ್ರಿಗೂ ನಮಸ್ಕರಿಸ್ತಾ, ನಾವು ಕೆಂಪೇಗೌಡ ಜಯಂತಿ ನಾವು ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ನಮ್ಗೆ ಸಮಸ್ಯೆಗಳಿದೆ. ತಾವು ಸ್ವಲ್ಪ ಯಾಕೋ ಮನ್ಸು ಮಾಡ್ತಾ ಇಲ್ಲ ನಮ್ಮ ಮೇಲೆ, ನಮ್ಮ ಮೇಲೆ ಗೊತ್ತಲ್ಲ, ಶಿವಣ್ಣ ಮೇಲೆ ಗೊತ್ತಾಗ್ತಾ ಇಲ್ಲ. ನಾವು 2097 ಮಾಡಿದ್ವಿ. 97 ಫಸ್ಟ್ ಮಾಡಿದ್ವಿ, ಆಲಂಗೋಡ್ ಶ್ರೀನಿವಾಸ ಅವರು ಶಾಸಕರಾಗಿದ್ದಾಗ ತುಂಬಾ ಅದ್ದೂರಿಯಾಗಿ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ 17 ಮಾಡಿದ್ವಿ. 17-18 ಮಾಡಿದ್ವಿ. 17 ಆಯ್ತಾಯ್ತು. ಅದಾದ್ಮೇಲೆ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ 17 ತುಂಬಾ ಅದ್ದೂರಿಯಾಗಿ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ 18 ಮಾಡಿ ಆವಾಗಲೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ತಾವು ನಮಗೆ ಈ ಸಮುದಾಯ ಭವನ ನಾವು ಆಲಂಗೋಡ್ ಶ್ರೀನಿವಾಸ ಪೀರಿಯಡಿಂದಾನು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟು. ಅದಕ್ಕಿಂತ ಅನೇಕ ಜನರು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸಮುದಾಯ ಭವನ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ವಿ. ಅದೇನು ಸಮುದಾಯಕ್ಕೆ ಸಾಕಾಗೋದಿಲ್ಲ, ಆದ್ರೂ ಏನೋ ಇದರಲ್ಲಿ ಇರೋದ್ರಲ್ಲಿ ಮಾಡೋಣ. ಅದಕ್ಕೆ ನಾಗೇಶ್ವರ MLA ಅವರು ಒಂದು 25 ಲಕ್ಷ ಅನುದಾನ ಹಾಕಿ ಸ್ವಲ್ಪ ಸಂಘದ ಮುಂದೆ ಸಿಮೆಂಟ್ ಹಾಕಿ ಮತ್ತೆ ಬಿಲ್ಡಿಂಗ್ ಎಲ್ಲ ಸ್ವಂತನೂ ಸ್ವಲ್ಪ ಅನುಕೂಲ, ಸ್ವಂತನೂ ಕಾಸು ಕೊಟ್ಟರು. ಮತ್ತೆ ಇಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂಗೆ 12 ಅವರೇ 12 ಲಕ್ಷ ಕಾಸು ಇದು ಕಾಂಟ್ರಿಬ್ಯೂಷನ್ ಸರ್ಕಾರಕ್ಕೆ ಒಂದಿಗೆ ಸಸ್ಯ ಮೇಡಮ್ ಅಲ್ಲ ಏನು ಸರ್ಕಾರ ಕೊಡ್ತೀವಲ್ಲ 12 ಲಕ್ಷ ರಿಜಿಸ್ಟ್ರೇಷನ್ ಅವರೇ ಕೈಯಿಂದ ಕೊಟ್ಟು ಅದನ್ನು ಮಾಡಿಕೊಟ್ರು. ಅದಕ್ಕಿಂತ ಕೊತ್ತೂರು ಮಂಜುನಾಥ್ ಅವರು ಅವ್ರ ಕೈಯಿಂದ 50 ಲಕ್ಷ ರೂಪಾಯಿ ನಮ್ಮ ಸಮುದಾಯಕ್ಕೆ ಕೊಟ್ಟು ಅಲ್ಲಿ ಡೈನಿಂಗ್ ಹಾಲ್ ಕೊಟ್ಟು ಅವರೇ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ಆಲಂಗೋಡ್ ಶ್ರೀನಿವಾಸ ಅವರು ಅದಕ್ಕೆಲ್ಲ ಗ್ರಾಂಟ್ ಕೊಟ್ಟು ತಮ್ಮದು ಒಂದು ಇದು ನಮ್ಮ ಸಮುದಾಯಕ್ಕೆ ಒಂದು ಕೊಡುಗೆ ಇರಲಿ ಅಂತ ನಾವು ನಿಮ್ಮಲ್ಲಿ ಮೊನ್ನೆನೂ ಹೇಳಿದ್ವಿ. ಅಲ್ಲಿ ಸ್ವಲ್ಪ ನಮ್ಗೆ ರಸ್ತೆ ಇನ್ನೂ ಸ್ವಲ್ಪ ಕಾಂಪೌಂಡ್ ನಿಮ್ಮ ಹೆಸರು ಇರಬೇಕು, ನಿಮ್ಮ ಹೆಸರು ಇದು ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕು. ಮತ್ತೆ ನಾವು ಈ ಜಯಂತಿ ಮಾಡಬೇಕಾದ್ರೆ ಇನ್ನು ಒಂದು ತಿಂಗಳಾಗತ್ತೆ, ಅದು ಒಂದು ತಿಂಗಳ ಮೇಲೆ ಆಗುತ್ತೆ. ಅದೆಲ್ಲ ಇದು ಮಾಡಿ ನೀವು ಆ ಕೆಲಸ ನೀವು ಏನು ಮಾಡ್ಕೊಡ್ತೀರ ನಿಮ್ಮ ಮಾಡಿದ್ಮೇಲೆ ನಾವು ಮಾಡ್ಬೇಕು. ಯಾಕಂದ್ರೆ ನೀವೇನು ಮಾಡ್ಕೊಡ್ತೀರಿ ಅಂತ ಗೊತ್ತಾಗುತ್ತೆ. ಮತ್ತೆ ಮಿಕ್ಕಿದ್ದು ನಾವೆಲ್ಲ ಮಾಡ್ಕೊಂಡು ಅದಕ್ಕೆ ನೆಕ್ಸ್ಟ್ ಮಂತಲ್ಲಿ ಒಂದು 15, 20 ಮೇಲೆ ತಾವು ಮತ್ತೆ ನಮ್ಮ ಸ್ವಾಮೀಜಿಗಳು ಯಾವ ಡೇಟ್ ಕೊಟ್ಟರು ಆ ಡೇಟ್ಗೆ ನಾವು ತುಂಬಾ ಅದ್ದೂರಿಯಾಗಿ ಮಾಡೋಣ ಅಂತ ನಾವು ಯಾವಾಗ ಮಾಡಿದ್ರು ಇಷ್ಟೇ ರೆಕಾರ್ಡ್ ಮಾಡಿರೋದು. ಆ ರೀತಿ ಮಾಡ್ಕೊಂಡು ಒಂದು ಸಮುದಾಯ. ಅದಕ್ಕೆ ತಮ್ಮ ಸಹಕಾರ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ, ಇನ್ನೇನಾದ್ರೂ ಇದ್ರೆ ಮುಖಂಡರು ತಿಳಿಸ್ತಾರೆ. ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆ ವಹಿಸಿ ನಾನು ಮಾತಾಡ್ತೀನಿ.